ಸ್ನೇಹಿತರೆ, ನಮ್ಮಮ್ಮ ಕಾಲ್ ಮಾಡಿದರು, ನಮ್ಮಪ್ಪ ಕಾಲ್ ಮಾಡಿ ಹೇಳಿದರು ತರಕಾರಿದು ಬರುವಾಗ ತರಕಾರಿ ತಗೊಬ ಅಂತೇಳಿ. ಅಲ್ಲಿ ಹೋಗಿ ಫೋನ್ ಮಾಡೋಂದಿದ್ರು. ಅದಕ್ಕೆ ಸಿಟಿ ಗಣೇಶನ ತರೋದು ಲೇಟ್ ಆಗಿತ್ತಲ್ಲ, ಆಲ್ರೆಡಿ ತಗೊಂಡು ಮುಂದೆ ಹೋಗ್ಬಿಟ್ಟಿದ್ರು. ಅದಕ್ಕೋಸ್ಕರ ನಾವು ಇವಾಗ ಇಲ್ಲೇ ಮಾರ್ಕೆಟ್ ಹತ್ರ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಸ್ನೇಹಿತರೆ, ಏನು ತೊಗೊಂಡು ಹೋಗೋಣ ಬನ್ನಿ, ಏನೇನು ಸಿಗುತ್ತೆ ನೋಡೋಣ. ನಾನು ಹೇಳೋಣ ಅಂತ ಮಾಡಿದ್ದು ನಿಂಗೆ ಏನು ತಗೋಬೇಕಪ್ಪ? ಐತೆ. ಹಾಂ, ತಗೋ ನೋಡಿ. 258025 8025 ಹೀರೆಕಾಯಿ ಇಲ್ಲಿಕ್ಕಿಂತ ಇಲ್ಲೇ ಚೆನ್ನಾಗಿದೆ. ಫೋನ್ ಮಾಡು ಒಂದ್ಸರಿ. ಹೋಗ್ತಾ ಇರ್ಬೇಕು ನೋಡ್ಲೆ. ಎಲ್ಲ ಜನ ಹೆಂಗೆ ಬೇಡಣ ಹಿಂಗೆ ಆಗ್ತಾನೆ ಐತೆ ನಮ್ಮ ಮಗನೇ. ಏನು ತಗೋಬೇಕು ಮರಿ? ಒಂದು ಎಂತ ತಗೊಳ್ಳಿ? ಪಲ್ಯ ಮಾಡೋಕ್ಕಷ್ಟೇ. ಪಲ್ಯನ ಮಾಡಲಿ. ಮತ್ತು ಈ ಗೌರಿ ಹಬ್ಬಕ್ಕೆ ಬರೋ ವೆಜ್ಜೆ ಮಾಡೋದಲ್ಲ, ನಾಳೆ ಒಂದಿನ ಅಷ್ಟೇ. ಇನ್ನೆಂತ ತಗೋಬೇಕು? ಟೊಮೊಟೊ ಇದಾವೆ. ಎಂತ ತಗೋಬೇಕು ನೆಕ್ಸ್ಟು? ಅಣ್ಣ ಕೊತ್ತಂಬರಿ ಸೊಪ್ಪು ಇದೆ. ಅಣ್ಣ ಕೊತ್ತಂಬರಿ ಸೊಪ್ಪು ಒಂದು. ಹಲೋ, ತರಕಾರಿ ಎಂತ ತರ್ಬೇಕಾ? ಹಲೋ ಅಣ್ಣ, 1/4 kg ಬೀನ್ಸ್. ಹಾಂ, ಹೆಂಗೆ ಕೆ ಜಿ? ಅರ್ಧ ಬೇಡ, 1/4 kg ಕೊಡೋಣ ಸರ್. ಅದು 2 ದಿನ ಅಷ್ಟೇ ಯೂಸ್ ಮಾಡಿ. ಒಂದು ಪಲ್ಯ ಆದರೂ ಸರ್. ಯಾವ ಬೀನ್ಸು? ಮತ್ತೆ ಬೇಕಾ? ನೀನು ನೋಡಿ ನಿಮ್ಮನೆ ಫೋನ್ ಮಾಡಿ ಕೇಳಲೆ. ನಮ್ಮನೆ ನಮ್ಮ ಅಪ್ಪಾಜಿಗೆ ಫೋನ್. ಬುಟ್ಟಿ ಕೊಡಲೆ. ಹಲೋ, ತರಕಾರಿ ಎಂತ ಬೇಕಾ? ಎಂತ ತರಕಾರಿ ಅದಾವಪ್ಪ? ಇದು ಹೀರೆಕಾಯಿ ತಗೊಂಡೆ. 1 kg ಹೀರೆಕಾಯಿ, ಒಂದು ಕೋಸ್ಗೆಡ್ಡಿ, ಒಂದು 2 ಸೌತೆ. ಹೀರೆಕಾಯಿ ಹೈಬ್ರಿಡ್ ತಗೊಂಡ ಉದ್ದು ನಾವು. ಹಾಂ, ಅವು ಎಂತ ಆಕವು? ಮತ್ತೆ ಸೌತೆಕಾಯಿ ತಗೋ ಅರ್ಧ ಕೆ ಜಿ ಸೌತೆಕಾಯಿ. ಹಾಂ, ಅರ್ಧ ಕೆ ಜಿ ತಗೊಂಡೆ. ಹೀರೆಕಾಯಿ ಅವು ಸರಿ ಆಗೋದಲ್ಲ. ಇರ್ಲಿ ತಗೋಬೋದು. ಕ್ಯಾರೆಟು, ಬೀಟ್ರೂಟು. ಹಾಂ, ಒಂದು ಅರ್ಧ ಕೆ ಜಿ ತಗೋ. ಸರಿ ಆಯ್ತು. ಹಾಂ, ಹೀರೆಕಾಯಿ ಬೇಡ. ಹಾಂ, ರಮ್ಯ ಮತ್ತು ನಿಮ್ಮ ತಂಗಿ. ಹಾಂ ಹೇಳ. ಹಾಂ ಹೇಳ.
ಅಣ್ಣ ಹೀರೆಕಾಯಿ ಬೇಡ ಇದು ಹೈಬ್ರಿಡ್ ಇದೆ ಹೀರೆಕಾಯಿ ಹೈಬ್ರಿಡ್ ಹಾಂ ಅರ್ಧ ಕೆ ಜಿ ಕ್ಯಾರೆಟ್ ಕೊಡಿ ಅರ್ಧ ಕೆ ಜಿ ಬೀಟ್ರೋಟ್ ಎಲ್ಲ ಕಟ್ ಮಾಡಿಬಿಟ್ಟಿದೆ ಸರಿ ಅಣ್ಣ ಅಷ್ಟೇ ಎಷ್ಟಾಯ್ತು ನೋಡಿ ಬೀನ್ಸ್ ಬೇಡ 30 ಬೀನ್ಸಾ ಹ್ಞೂ ಹೀರೆಕಾಯಿ ಬೇಡ ಅಂದ್ರೆ ನಮ್ಮಪ್ಪ ಅದಕ್ಕೆ ನೋಡ್ತಾ ಇದ್ದೀವಿ ಲೋಕಲ್ ಆದ್ರೆ ಮನೇಲಿ ಚೆನ್ನಾಗಿಲ್ಲ ಅಂದ್ರೆ ಸುಮ್ಮನೆ ಬೈಸ್ಬೇಕು ಹೀರೆಕಾಯಿ ಬೇಡ ಬಿಡಿ ಹೀರೆಕಾಯಿ ಕ್ಯಾನ್ಸಲ್ ಮಾಡಿಬಿಡಿ ಬೇಕಲ್ಲ ಹೀರೆಕಾಯಿ ಮೇನ್ ಅಂತ ಹಾಂ ಹಾಂ ನಮ್ಮ ಮನೆ ಅಂತ ಹೀರೆಕಾಯಿ ತಗೊಂಡು ಸಣ್ಣ ಕಟ್ಟಿದ್ದಿಲ್ಲ ಎಷ್ಟಾಯ್ತಣ್ಣ 210 ಕಡಿಮೆ ಮಾಡೋಣ ಏನು 200 ಯಾಕೆ ಬರೋದು ಅದನ್ನ ಹಾಕಿ ಅಣ್ಣ 200 ಮಾಡಿದ್ದೀನಿ ಹಂಗೆ ಬ್ಯಾಗ್ ಹಾಕಲ್ಲ ಉದ್ದಕ್ಕೆ ಹೀರೆಕಾಯಿ ಮುಡಿಬಟ್ಟು ಏನು ಬ್ಯಾಗಲ್ಲಿ ಹಾಕಿ ಬಿಡಂತ ಅದೇ ಹೊಸದಾ ಮೆಣಸಿನ್ಕಾಯಿ ಇದ್ವು ಇಲ್ಲ ಮನೆಗೆ ಅದಲ್ಲ ಆ ಕಡೆ ಮುದ್ದೆ ಮೇಲಿನ ಜಿಪ್ಪಿಗೆ ಅಲ್ಲಲ್ಲ ಹಾಂ ತೆಗಿ ಜಿಪ್ ದೊಡ್ಡಕ್ಕೆ ಹೊಸ ಹಚ್ಚಿಯಾ ಮತ್ತೇನಿರ್ತದೆ ಹಾಕಿಡಪ್ಪ ಜಾಸ್ತಿ ಭಾರಿ ಅನುಕೂಲ ಆಗ್ತದೆ ಹ್ಞೂ ಜಾಸ್ತಿ ಭಾರಿ ಅನುಕೂಲ ಆಗ್ತದೆ ಅದಕ್ಕೆ ಮತ್ತೆ ಬ್ಯಾಗ್ ಎಲ್ಲ ತಗೊಬರೋದು ಇದಾಕತ್ತಲೆ ಸೌದಕ್ಕೆ ಹಿಂಗೆ ಸೈಟ್ ಮಾಡ ಎಟ್ಲಾಗೆ ಸೈಟ್ ಮಾಡಿ ಹಿಂಗೆ ಫಸ್ಟ್ ಇದನ್ನು ತಗೋಬೇಕಲ್ಲ ನೀನು ಯಾಕೆ ಟೇಸ್ಟ್ ಮಾಡಿ ಬರ್ತೈತಿ ಬರಲಿ ಬರ ಏನಾಗುತ್ತೆ ಮನೆ ಇವತ್ತು ಕೈ ಅನ್ಬಿಡಿ ಅಪ್ಪಾಜಿ ಅನ್ಬಿಟ್ಟು ನಾನು ಮನೇಲಿ ಮಾತಾಡ್ದೆ ಅದಕ್ಕೆ ಬರ್ತಾರೆ ವಿಷಯನ ಬಾಲಿ ನಾನು ಸ್ವಲ್ಪ ಇದನ್ನು ತೆಗಿತೇನೆ ಎಂತದ ಕಿರಣಿ ಅಂಗಡಿ ಒಂದು ಕಾಳು ತೆಗಿತೇನೆ ಎಲ್ಲಿ ಕಿರಾಣಿ ಅಂಗಡಿ ಹೋಗಿ ಹಂಗೆ ಬಾ ಪೆಟ್ರೋಲ್ ಹಾಕುತ್ತೆ ಬಾ ಕೇಳಲೆ ಬಾ ಇಲ್ಲ ಪೆಟ್ರೋಲ್ ನಮಸ್ಕಾರ ಸರ್ ಒಂದು ಪೆಟ್ರೋಲ್ ಹಾಕಿ ಒಂಚೂರು ಫ್ರೀಯಾಗಿ ಹಾಕ್ತೀರಂತಲ್ಲ ನೀವು ಫ್ರೀಯಾಗಿ ಕೊಡ್ತೀರ ಅಂತ ಹೇಳಿ ಗಣೇಶನ ಹಬ್ಬಕ್ಕೆ ಆಫರ್ ಕೊಟ್ಟಿದ್ದೀರಂತೆ ಹಾಂ ಅಣ್ಣ 500 ಅಣ್ಣ ಗಣೇಶನ ಹಬ್ಬಕ್ಕೆ ಆಫರ್ ಕೊಡ್ತೀನಿ ಅಂತ ಹೇಳಿದ್ರಾ ಗಣೇಶನ ಹಬ್ಬಕ್ಕೆ ಆಫರ್ ಅಂತ ನಮಸ್ಕಾರ ಎತ್ತ ಹೋಗಿದ್ರಿ ಟೂರ್ ಇಬ್ರು ಅಣ್ಣ 500 ಎಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿರಿ ಊರು ನಮ್ಗೆ ಗೊತ್ತೈತಿ ನಿಮ್ಗೆ ನೋಡೋ ಗೊತ್ತಾಗ್ತೈತಿ ಗಣಪತಿ ಊರಾಗೆ ಇಟ್ಟು ಇನ್ನು ಗಣಪತಿ ಹೋಗಿಲ್ಲ ಊರಿಗೆ ಅಲ್ಲ ಎಲ್ಲ ಊರಾಗ ಗಣಪತಿ ಇಟ್ಟು ಹಬ್ಬ ಮಾಡ್ತಾ ಇದಾರಲ್ಲ ಇಲ್ಲಿ ಕುಂತ್ರೆ ಹೆಂಗಪ್ಪ ಅಣ್ಣ ನಾ ಎಂತ ಮಾಡ್ಲಿ ನನ್ನ ಪ್ರಾಬ್ಲಮ್ ನಾ ಹೇಳ್ಕೊಂಡಿನ ಅಣ್ಣ ಯಾವಾಗ ಹೇಳಿದೆ ನಾ ಮೊನ್ನೆನೇ ಹೇಳಿನಿ ಎಲ್ರಿಗೂ ಹೇಳಿನಿ ಹುಡುಗರಿಗೆ ಸಂಘದಾಗಿರೋರಿಗೆ ಹೆಂಗ್ ಗೊತ್ತ ಮಗ ನಂದು ನೋಡೋ ಇವತ್ತು ನಂದ ಡ್ಯೂಟಿ ರಜೆ ಇದ್ದರೆ ನಿಮ್ ಜೊತೆ ಇರ್ತಿದ್ದೆ ನನ್ಗೆ ಅನಿವಾರ್ಯ ಏನ್ ಮಾಡಕ್ಕಾಗಲ್ಲ ಹಬ್ಬದಾಗ ಯಾರು ಒಪ್ಕೊಳಲ್ಲ ಡ್ಯೂಟಿ ಮಾಡಕ್ಕೆ ನೋಡಿ ನಮ್ಮ ತಗೊಂಡು ಮಾತೆ ಶಾಪ್ ಇನ್ನೂ ಬಂದಿಲ್ಲ ನಮ್ಗೆ ಊಟಕ್ಕೆ ಬಿಡೋರಿಲ್ಲ ಇಬ್ಬರೇ ಅದೀವಿ ನಮ್ಮ ಪರಿಸ್ಥಿತಿಗೆ ಹಂಗೆ ಮೊನ್ನೆ 500 ರೂಪಾಯಿ ಕೊಡ್ಬೇಕು ಅಂದ್ರು ತಾಳ್ರಪ್ಪ ದೇವರಿಗೆ ತಾಳ್ರಪ್ಪ ಕೊಡ್ತಾರೆ ಹಂಗೆ ನಮಗೆ ಪೆಟ್ರೋಲ್ ಫ್ರೀ ಕೊಡ್ತೇವೆ ಅಂತ ಹೇಳಿದಿರ್ತಾನೆ ನೀವು ಈಗ ಗಣೇಶನ ಹಬ್ಬಕ್ಕೆ ನೀಡೋದಂತ ಗಣಪತಿ ಗೊತ್ತಲ್ಲ ನಾವು ಹೋಗ ಒಂಚೂರು ಟೈಮ್ ಹಾಕತ್ ಮತ್ತೆ ಊರಿಗ ಹ್ಞೂ ಊರಿಗೆ ಸೀರೆ ಗಿಡ ಕಳ್ಸ್ರಲ್ಲ ಮರ ಎಂತ ಫೋಟೋ ಗಣಪತಿದು ಕಳಿಸ್ತೀವಿ ಈಗ ಮತ್ತೆ ಗಣೇಶನ ಹಬ್ಬಕ್ಕೆ ಫ್ರೀಯಾಗಿ ಪೆಟ್ರೋಲ್ ಕೊಡ್ರಿ ನೀವೇನು ಬಂಕ್ ಓನರ್ ಆಗಿ ನೀವೆಲ್ಲ ಹಾಂ ಅಲ್ಲ ನೀವು ಬಂಕ್ ಓನರ್ ಆಗಿ ನೀವು ಫ್ರೀಯಾಗಿ ಪೆಟ್ರೋಲ್ ಕೊಡೋದು ಬಿಟ್ಬಿಟ್ಟು ಗಣೇಶನ ಹಬ್ಬಕ್ಕೆ ಹಿಂದೂಗಳಿಗೆ ನೀವು
ಬಂಕ್ ಪ್ರಮೋಷನ್ ಬೇಕಾದ್ರೆ ಮಾಡ್ತೀವಿ ನೋಡ್ರಿ. ಹಾಂ ನೀವು ಸ್ಟೇಟಸಲ್ಲಿ ಮಾತ್ರ ನೀವು ಎಲ್ಲ ಮಾಡ್ತೀರಾ, ನಮಗೆ ಫ್ರೀಯಾಗಿ ಏನೂ ಕೊಡಲ್ಲ. ಏನು ಮಾಡೋದಪ್ಪ, ಟೈಮ್ ಬರಲಿ ನೋಡೋಣ. ದೇವರು ಓನರ್ ಆಗಿ ನೀವು ಅಲ್ಲ, ಬಂಕ್ ಓನರ್ ಆಗಿ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಹೇಳಿ? ದೇವ್ರು ಅಂತ ಟೈಮ್ ಕೊಟ್ಟಾಗ. ಸರಿ ಮಾಮ, ಸರಿ ಹೋಗ್ರಿ. ಬರೋಣ, ಬಾಯ್. ಗ್ಯಾಸ್ ಸರಿ ಐತೆಲ್ಲ ತೋರಿಸ್ತಾ ಇದ್ದಲ್ಲ, ಯಾಕಂದ್ರೆ ಗ್ಯಾಸ್ ಸರಿ ತೋರಿಸ್ಬೋದು. 500 ರೂಪಾಯಿ ಆಗಿದ ತಕ್ಷಣ ಮೇಲೆ ಹೋಗ್ತದೆ. ಆಹಾ, ಮಳೆ ಕಟ್ಟಿಲ್ಲ. ಇಲ್ಲೇ ಇರೋದ ವೆಂಕಟೇಶ್ವರ ಪಟಾಕಿ, ಎಸ್ಎಲ್ ಟ್ರೇಡ್ಸು, ಹೆವಿ ಐತೆ ಪಟಾಕಿ ಅಂಗಡಿ. 5 ಗೇರ್ ಅಲ್ಲ, 6 ಗೇರ್. ತಗೊಳಪ್ಪ 10. ಹಾಂ ಹಾಂ, ನಿಧಾನಕ್ಕೆ ತಮ್ಮ. ಸ್ನೇಹಿತರೆ, ಫ್ರೆಂಡಿಗೆ ಗಾಡಿ ಕೊಡ್ತಾ ಇದೀನಿ, ಆದರೂ ಭಯ ಆಗ್ತೈತೆ. ಗಾಡಿ ಹೆಂಗೆ ಓಡಿಸೋದು ನಂಗೆ ಗೊತ್ತಿಲ್ಲ, ನೋಡ್ಕೊಬಿಡಿ. ರೆಡಿ ಒನ್, ನಿಧಾನಕ್ಕೆ. ಮಾಮೂಲಿಗೆ ಕರೆಕ್ಟ. ಬರ್ತೀಯ ರೈಟಿಗೆ? ಹೈವೇ ರೋಡಿಗೆ ಕರೆಕ್ಟ್ ಸಿಗ್ಬೋದು ಬೈಕ್ ಓಡ್ಸಕ್ಕೆ ಬರ್ತದೆ ಅಂತ ಕಲ್ತ್ಬಿಟ್ಟು, ಗಾಡಿ ಓಡ್ಸೋದು ಕಲ್ತ್ಬಿಟ್ಟು. ಬೆಂಗಳೂರು ಕರ್ಕೋಕೆ ಬರ್ತೀನಿ ಅಂದೆ. ಕರ್ಕೋತೀಯಾ? ಹೋಗೋಣ, ಕರ್ಕೋಕಂತ. ಯಾವಾಗ ಕರ್ಕೋತೀಯಾ? ಹಾಂ ನೋಡಿ, ಗಾಡಿ ಎಷ್ಟು ಚೆನ್ನಾಗಿತ್ತು, ಗೊಬ್ಬಿದ್ದು ಹೊತ್ತಿಗೆ. ಗಾಡಿ ಅಂದ್ರೆ ಒಳ್ಳೆಯಪ್ಪ, ಸಿಟಿಯಾಗ ಒಳ್ಳೆಗೆ ಡಿಫ್ರೆಂಟ್ ಭಾಳ ಐತೆ. ಇವಾಗ ಏನು? ಹಾಂ, ಮತ್ತು ಇಲ್ಲಿ ಇದು ಅರ್ಲು ಬೆಂಗಳೂರಾಗ ನೀವು ಹೈವೇ ರೋಡ್ ಹೋಗ್ತೀರ. ಸರಿ, ಒಳ್ಳೆ ಹಬ್ಬದ ಊಟ ಮಾಡಿ ಎಲ್ಲ ತಗೋಬೇಕು. ನಾನು ಇದ್ರಾಗ ತಗ ನೀನು ತರಕಾರಿನ, ನನ್ನ ತರಕಾರಿ ಬ್ಯಾಗ ಕೊಡು ನನಗೆ. ಅದ್ರಾಗ ಇದು ಮಾತ್ರ ಎತ್ತಿಗೆ ಬ್ಯಾಗ್ ತಗೋತೀನಿ ಕೊಣ. ಹಾಂ, ನನ್ನ ಬ್ಯಾಗ್ ನೀನು ಕೊಡು. ಹೂ ತೆಗೆದು ಹಾಕ್ಬಿಡು. ಹ್ಞೂ, ಮತ್ತಿನೆಂತ ಐತೆ? ಹಣ್ಣು ತಗೊಂಡ್ರೆ ನಿಮ್ದು ತಕ್ಕ ಹೂ ಹೆಂಗೆ ಹೇಳಿದ? ಹೂವು 50 ರೂಪಾಯಿ ತಗೊಂಡು ನೀನು ಇದನ್ನು ತಗ. ಹಣ್ಣು ಅಂದಿಲ್ಲಪ್ಪ. ಹೂ ಶಾಪಿಂಗ್ ಹೋಗೈತೆ, ಹೋಗು. ನಂಗೆ ಒಂದು ಸಾಕ, ನಿಂಗಿಲ್ಲ 2 ಬೇಕು? ಒಂದು ಬೇಕಾ? ಒಂದು ಬೇಕಾ? ಐತಲ್ಲ ಒಳಗೆ. ತಗ ನಿನ್ನ ಬ್ಯಾಗ್. ನಾಳೆ ಫೋಟೋ ಶೂಟ್ ಹೋಗೋಣ, ಮಳೆ ಎಲ್ರು ಹೋಗೋಣ. ಹೋಗೋಣ. ಸರಿ, ಆಯ್ತು ತಗೊಳಪ್ಪ. ನಂದು ಹೋಗೋಣ. ಸರಿ, ಬಾಯ್. ಗಾಡಿಗೆ ಎಲ್ಲ ಐತಾನೆ? ಗಾಡಿಗೆ ಐತಿ, ಬಾ ಅಲ್ಲಿ. ಗಾಡಿಗೆ ಯಾಕೆ ಮಾಡಿ ದೇವಸ್ಥಾನ ಕಡೆ ಬರ್ತಾನೆ. ಹಾಪ್ ಐತಲೇ, ಕೀ ಕೊಡು. ಬಾ ಇಲ್ಲಿ, ನಾನು ಬರಲಿ ಇಲ್ಲಿಗೆ. ಹ್ಞೂ, ಬಾ ಹೋಗ. ಎಂತ ಬಿಟ್ಟಲ್ಲ, ಹೋಗಿ ಬಿಟ್ರೆ ಆಮೇಲೆ ಬಂದು ಇಸ್ಕೋಗ, ಮನೆಗೆ ಇರ್ತಾನಲ್ಲ. ಈ ಹೀರೆಕಾಯಿ ಎಂತ ನಿಮ್ಗೆ ಎಣ್ಣೆ ಕಾಲದಾಗ ತಿಂದ ರುಚಿ ಇದ್ರೆ ಗೊತ್ತಾಗತ್ತೆ. ಏನು ಹಾಕಲ್ಲ, ಇದಕ್ಕೆ ಗೌರಿಗೆ ಹೀರೆಕಾಯಿ ಪಲ್ಯ ಮಾಡ್ಬೇಕು. ನಿಂಗೆ ತಗೋತೈತೆ ಹೀರೆಕಾಯಿ ಪಲ್ಯ ಮಾಡ್ತಾವ, ವಾಕರಿಗೆ ಹಚ್ಚಿಗೆ ಮಾಡಿದ್ರೆ ಮಾತ್ರ ಅದು ಏನಾರ ಅಂತ ತಿನ್ನಕ್ಕೆ. ನಿಂಗೆ ಬೇಡ ಅಂದ್ರೆ ಸುಮ್ಮನಿರು, ನಾ ತಿಂತೇನೆ. ಫುಲ್ ಅವಾಜ್ ಹಾಕ್ತಿ. ಒಂದು ತಗೋ ಅಂದ್ರೆ ಒಂದು ಸೇಬೇಡ ಒಂದೇ ತಗೋ. ನಾ ಹೇಳಿ ಅಲ್ಲೇ ತಗೊಬರ್ತಾನೆ ಅಂತ. ಹಾಕ್ತೀನಿ ಅಂದ್ರ ಚಿಲ್ಲ ಇರೋದು ಈ ಮಗದ ಎಲ್ಲ ಪ್ಯಾರಲ್ ಎಲ್ಲ
ಅಲ್ಲ ಅವಾಗ ಪ್ಯಾಂಟ್ ಒಂದು ಚೆನ್ನಾಗಿದೆ ಹಾಕಿಬಿಟ್ರೆ ಎಂತ ಮಳೆ ಬಂದ್ರೆ ಏನು ಹಾಕಲ್ಲ ಜರ್ಕಿನ್ ಭಾರಿ ಚೆನ್ನಾಗಿದೆ ನೀ ಅಲ್ಲಿ ಹೋಗ್ತಾನೆ ಅಂದ್ರೆ ನಿನ್ನೆ ಅಪ್ಪಾಜಿ ಈಗ ಜಿಂಟು ಐತೆ ಅಂತ ಅಲ್ಲಿ ಕೊಡಾಕ ಕೊಡ್ತಾರ ಸಾಬೂನು ಅಂತ ಕಟ್ಟಾಗಿದೆ ಸಾಬೂನು ಅಂತ ಬೇರೆ ದಿವಸ